ಹಾಯ್, ಎಲ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ Venus71 ಚಾನಲ್ಗೆ. ಹಾಗಿದ್ರೆ ಇವತ್ತಿನ ದಿನ ನೋಡೋಣ. ನೆಕ್ಸ್ಟ್ 48 ಅವರ್ಸ್ಗೆ ನನ್ನ ಬ್ಯೂಟಿಫುಲ್ ಸೋಲ್ಸ್ ಆದಂತಹ ಮಕರ ರಾಶಿಯವರಿಗೆ ಏನೆಲ್ಲ ರೀಡಿಂಗ್ ಬರ್ತಾ ಇದೆ, ಯೂನಿವರ್ಸ್ ಏನ್ ಗೈಡ್ ಮಾಡ್ತಾ ಇದೆ, ಅವರ ಒಂದು ಎನರ್ಜಿ ಯಾವ ರೀತಿಯಾಗಿದೆ, ಏನು ಒಂದು ಅವರಿಗೆ ಗುಡ್ ನ್ಯೂಸ್ ಬರ್ತಾ ಇದೆ, ಮತ್ತೆ ಏನು ಅವರು ಪ್ರಾಬ್ಲಮ್ಸ್ ಏನಾದರೂ ಫೇಸ್ ಮಾಡ್ತಾ ಇದ್ದಾರಾ, ರಿಲೇಶನ್ಶಿಪ್ ಇರ್ಬೋದು, ಅವರ ಒಂದು ವರ್ಕ್ ಝೋನ್ ಇರ್ಬೋದು, ಅದ್ರ ಬಗ್ಗೆ ನಾವು ಒಂದ್ಸಾರಿ ಚೆಕ್ ಮಾಡ್ಕೊಂಡು ಬರೋಣ. ರೀಡಿಂಗಿಗೆ ಇನ್ನೂ ಅಲೈನ್ ಆಗಿಲ್ಲ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ರೀಡಿಂಗಿಗೆ ಕನೆಕ್ಟ್ ಆಗಿ ತುಂಬಾ ಅಕ್ಯುರೇಟ್ ಆಗಿರುವಂತ ರೀಡಿಂಗ್ ನಿಮ್ಗೆ ಬರುತ್ತೆ. ಅಷ್ಟೇ ಅಲ್ಲ, ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಸ್ಟೂಡೆಂಟ್ಸ್, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಎಲ್ಲರೂ ಕೂಡ ನೋಡ್ಬೋದು. ಹಾಗಿದ್ರೆ ನೆಕ್ಸ್ಟ್ 48 ಅವರ್ಸ್ ಮಕರ ರಾಶಿಯವರ ಒಂದು ಎನರ್ಜಿಯನ್ನ ನೋಡ್ಕೊಂಡು ಬರೋಣ ಏನಿದೆ ಅಂತ ಹೇಳಿ. ಸೊ 7 ಆಫ್ ವಾಂಡ್ಸ್ ಎನರ್ಜಿ ನನಗೆ ಕಾಣ್ತಾ ಇರುವಂತದ್ದು. 7 ಆಫ್ ವಾಂಡ್ಸ್ ಹೇಳುತ್ತೆ ಏನೋ ಒಂದು ಬ್ಯಾಟಲ್ ನಡೀತಾ ಇದೆ ನಿಮ್ಮ ಮನಸ್ಸಲ್ಲಿ. ನಿಮ್ಮದೇ ಆದಂತ ಝೋನ್ ಅಲ್ಲಿ ಏನೋ ಒಂದು ಬ್ಯಾಟಲ್ ನಡೀತಾ ಇದೆ, ಏನೋ ವಿಚಾರಗಳು ತುಂಬಾನೇ ಮಾಡ್ತಾ ಇದ್ದೀರಾ, ಏನೋ ಒಂದು ನೆಗೆಟಿವಿಟಿ ಬಗ್ಗೆ ಏನೋ ಥಿಂಕ್ ಮಾಡ್ತಾ. ನೆಗೆಟಿವಿಟಿ ಅಂತಂದ್ರೆ ನೋಡಿ, ಏನೋ ಒಂದು ಆಗ್ ಹೋಗಿದೆ, ಆ ಒಂದು ವಿಷಯವನ್ನ ತುಂಬಾನೇ ವಿಚಾರ ಮಾಡ್ತಾ ಇದ್ದೀರಾ, ತುಂಬಾ ಡೀಪ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅನ್ನೋಂತ ಎನರ್ಜಿ ನನಗೆ ಕ್ಲಿಯರ್ ಆಗಿ ಬರ್ತಾ ಇರುವಂತದ್ದು. ಏನೋ ನಡೆದಿರ್ಬೋದು ಘಟನೆಗಳು ನೋಡಿ ಲೈಫಲ್ಲಿ, ಡೇ ಟು ಡೇ ಲೈಫಲ್ಲಿ, ನಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಅಥವಾ ನಾನು ಅನ್ಕೊಳ್ತೀನಿ ಇದು ಮೋಸ್ಟ್ ಪ್ರಾಬಬ್ಲಿ ನಿಮ್ಮ ಒಂದು ಜಾಬ್ ಆಸ್ಪೆಕ್ಟ್, ನಿಮ್ಮ ಒಂದು ಕರಿಯರ್ ಅಥವಾ ಬಿಸ್ನೆಸ್, ಅಥವಾ ನೀವು ಏನ್ ಜಾಬ್ ಮಾಡ್ತಾ ಇದ್ದೀರಾ ಅಲ್ಲಿ ನಿಮ್ಗೆ ಏನೋ ಒಂದು ಹರ್ಟ್ ಆಗಿರುವಂತ ಚಾನ್ಸ್ ಇದೆ, ಏನೋ ಅಂದಿರ್ಬೋದು, ಏನೋ ನೀವು ಮನಸ್ಸಿನ ಮೇಲೆ ತಗೊಂಡಿದ್ದೀರಾ, ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀರಾ ಅನ್ನೋಂಥದ್ದು ನನಗೆ ತುಂಬಾನೇ ಕಾಣ್ತಾ ಇದೆ. ಆ ಒಂದು ಎನರ್ಜಿ ನನಗೆ ಕಾಣ್ತಾ ಇರುವಂತದ್ದು. ಡಿಸಪಾಯಿಂಟ್ಮೆಂಟ್ ಆಗಿದ್ದೀರಾ, ಡೀಪ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ಮನಸ್ಸು ಎಲ್ಲೂ ಕೂಡ ನೋಡ್ಲೇಬಾರ್ದು ಅನ್ನೋಂತ ಒಂದು ಮಟ್ಟಕ್ಕೆ ನೀವು ಬಂದಿರೋ ಅಂತದ್ದು. ತುಂಬಾ ಡಿಸಪಾಯಿಂಟ್ಮೆಂಟ್ ಆಗ್ತಾ ಇದ್ದೀರಾ. ಈ ಒಂದು ಎನರ್ಜಿ ನನಗೆ ಕಾಣ್ತಾ ಇದೆ. ಏನು ಕಾಣ್ತಾಗದ್ ನೋಡ್ಬಾರ್ದು ಅನ್ನೋವಂಥದ್ದು. ಸ್ವಲ್ಪ ರಿಲೇಶನ್ಶಿಪ್ ಆಸ್ಪೆಕ್ಟ್ ಇಂದಾನು ನನಗೆ ಎಲ್ಲೋ ಒಂದ್ ಕಡೆ ಹರ್ಟ್ ಆಗಿರ್ಬೋದು ಅನ್ನೋಂಥದ್ದು ಚಾನ್ಸಸ್ ನನಗೆ ಕಾಣ್ತಾ ಇದೆ. ಓಕೆ, ಹಾಗಿದ್ರೆ ನಿಮ್ಗೆ ಏನ್ ಗೈಡೆನ್ಸ್ ಮಾಡ್ತಾ ಇದೆ ಯೂನಿವರ್ಸ್ ಅಂತ ಹೇಳಿ ನೋಡೋಣ. ಓಕೆ, ನೀವು ವಿಚಾರ ಮಾಡ್ತಾ ಇದ್ದೀರಾ, ಒಂಟಿ ಆಗಿದ್ದೀರಾ, ತುಂಬಾ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಆ ರೀತಿ ಏನು ಫೀಲ್ ಮಾಡ್ಕೊಳ್ಳೋದು ಬೇಡ. ನೀವು ಅನ್ಕೊಂಡ್ ಮಟ್ಟಷ್ಟು ಏನು ಆಗಿಲ್ಲ ಲೈಫಲ್ಲಿ. ಓಕೆ, ಫೋಕಸ್ಡ್ ಆಗಿರಿ, ಎಲ್ಲ ಒಳ್ಳೇದಾಗತ್ತೆ. ಯಾಕಂತಂದ್ರೆ ಎನರ್ಜೀಸ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ನೆಕ್ಸ್ಟ್ ಒಂದು 48 ಅವರ್ಸ್ ಅಲ್ಲಿ ಇದೇ ಎನರ್ಜಿ ನಿಮ್ಗೆ ಕಂಟಿನ್ಯೂ ಆಗಿರೋದಿಲ್ಲ. ಇವಾಗ ಡಿಸಪಾಯಿಂಟ್ಮೆಂಟ್ ಇರ್ಬೋದು. ಹಾಗಿದ್ರೆ ಏನ್ ಮಾಡ್ತೀರಾ? ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅದನ್ನ ಮಾಡಿ. ನಿಮ್ಮ ಮನಸ್ಸು ಎಲ್ಲಿ ಹತ್ತುತ್ತೆ ಅದನ್ನ ಮಾಡಿ. ನೀವು ಮ್ಯೂಸಿಕ್ ಕೇಳ್ಬೇಕಾ, ಮ್ಯೂಸಿಕ್ ಕೇಳಿ. ಏನಾದ್ರೂ ಮೂವೀಸ್ ನೋಡ್ಬೇಕಾ, ಮೂವೀಸ್ ನೋಡಿ. ನಿಮ್ಮನ್ನ ನೀವು ಅಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಇಂಟ್ರೆಸ್ಟ್ ಎದ್ರಲ್ಲಿದೆ ಅದನ್ನ ಮಾಡಿ. ನಿಮ್ಗೆ ಆ ಫೀಲಿಂಗ್ ಬರೋದಿಲ್ಲ, ನೀವು ಒಬ್ಬಂಟಿಗಿರು ಅನ್ನುವಂತ ಫೀಲಿಂಗ್ ಬರೋದಿಲ್ಲ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಅಥವಾ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾ, ಟ್ರಾವೆಲ್ ಮಾಡ್ಬೇಕಾ, ಒಂದು ಒನ್ ಡೇ ಪಿಕ್ನಿಕ್ ಅನ್ನ ಮಾಡಿ. ನಿಮ್ಗೆ ಎಲ್ಲಿ ಚೆನ್ನಾಗ್ ಅನ್ಸುತ್ತೆ ಎಲ್ಲಾದ್ರೂ ನೀರಿರುವಂತ ಪ್ಲೇಸಿಗೆ ಹೋಗಿ. ಎಮೋಷನ್ಸ್ ನೋಡಿ, ಇರುತ್ತೆ, ಇಲ್ಲ ಅಂತ ಅಲ್ಲ, ಬಟ್ ಅದರಿಂದ ನೀವು ಹೊರಗಡೆ ಬರ್ಬೇಕಲ್ವಾ. ಹಾಗಾಗಿ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರೋವಂಥದ್ದು, ಏನಾದ್ರೂ ಒಂದು ಅಡ್ವೆಂಚರ್ ಇರುವಂತದ್ದು ಮಾಡಿ. ನಿಮ್ಗೆ ಖುಷಿ ಆಗ್ಬಹುದು. ನೀವು ಸ್ಟಕ್ ಆಗಿ ನಿಂತ್ಕೋಬೇಡಿ ಯಾವುದೇ ಕಾರಣಕ್ಕೂ. ಆ ಒಂದು ಅಲೋನ್ನೆಸ್ ಅನ್ನುವಂತ ಏನ್ ಫೀಲಿಂಗ್ ಇದೆ ನೋಡಿ, ಅದರಿಂದ ನೀವು ಹೊರಗಡೆ ಬರ್ಬೇಕು. ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಕೆಲವೊಂದ್ಸಾರಿ ನಮ್ಮನ್ನ ನಾವೇ ಹೀಲ್ ಮಾಡ್ಕೋಬೇಕು. ಆ ಪ್ರಯಾರಿಟಿ ನಮ್ಮಷ್ಟಕ್ಕೆ ನಾವೇ ಕೊಡ್ಬೇಕು ಹೊರತು ಬೇರೆದವ್ರು ಬಂದು ಅಲ್ಲಿಂದ ನಮ್ಗೆ ಹೊರಗಡೆ ತಗೊಂಡ್ ಬರೋದಿಲ್ಲ. ನಾವು ಹರ್ಟ್ ಆಗಿರ್ತೀವಿ, ಅಫ್ಕೋರ್ಸ್ ನಾವೇ ಅಲ್ಲಿಂದ ಹೊರಗಡೆ ಬರಬೇಕು.
ಓಕೆ, ನೆಕ್ಸ್ಟ್ 48 ಅವರ್ಸ್ಗೆ ಮಾತ್ರ ಈ ಎನರ್ಜಿ ಇರುವಂತದ್ದು. ನೀವು ಒಂದ್ಸಾರಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಎಷ್ಟು ನಿಮಗೆ ರೆಸೊನೇಟ್ ಆಯ್ತು ಅಂತ ಹೇಳಿ. ಓಕೆ, ಡೀಟೇಲ್ಡ್ ವಿಡಿಯೋ ನಿಮಗೆ ನೆಕ್ಸ್ಟ್ ವೀಕಲ್ಲಿ ಸಿಗುತ್ತೆ. ಅದು ನೀವು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಖಂಡಿತ ನಿಮಗೆ ಲಿಂಕ್ ಬಂದೇ ಬರುತ್ತೆ. ಹಾಗಿದ್ರೆ ಫ್ರೆಂಡ್ಸ್, ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.